ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಹರಿಂಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಪ್ರದೀಂ ಸ್ಮರಣಾಂ ವರದಾಡೀಂ ಚ ವರಸದಾಂತೋತಾಂ ಚರಿತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಷ್ಟಿರಾಂ ಸೃಗ್ಭೂಷಿತಾಮುಜ್ವಲಾಂತ್ವಾ ಗೌರೀಂ ತ್ರಿಪುರಾಂ ಫರಾತ್ಫರಕಲಾಂ ಶ್ರೀಚಕ್ರಸಂಚಾರಿಣೀಂ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಅಂಬಾ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ 7/2/2017 ಮಂಗಳವಾರ, ಏಕಾದಶಿ, ಮೃಗಶಿರ ನಕ್ಷತ್ರ. ಇವತ್ತು ಸರ್ವಮೇ ಏಕಾದಶಿ ಅಂತ ಇದೆ. ಏಕಾದಶಿ ಮಾಘ ಮಾಸದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಾಘ ಮಾಸದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಮಾಘ ಮಾಸದ ಬಗ್ಗೆ ಈಗಾಗಲೇ ನಿಮಗೆ ಸಾಕಷ್ಟು ಮಾಹಿತಿ ಹೇಳ್ತಾನೇ ಇದ್ದೀವಿ. ಮಾಘ ಮಾಸದಂದು ಆಚರಿಸಬೇಕಾಗಿರ್ತಕ್ಕಂತಹ ಕೆಲವು ಆಚಾರಗಳು, ಜೊತೆಗೆ ಮಾಘ ಮಾಸದಲ್ಲಿ ಮಹಾವಿಷ್ಣು ಆರಾಧನೆ, ಈ ಮಾಘ ಭಾನುವಾರದ ಮಾಘಸ್ನಾನ ಪ್ರತಿ ದಿವಸ ಮಾಡುವಂಥದ್ದು. ಸೂರ್ಯೋದಯಕ್ಕೆ ಎದ್ದೇಳಬೇಕು, ಮಾಘಸ್ನಾನವನ್ನು ಮಾಡಬೇಕು. ಆ ಮಾಘಸ್ನಾನವನ್ನು ಮಾಡಿ ನಮ್ಮಲ್ಲಿರ್ತಕ್ಕಂತಹ ಕರ್ಮಫಲವನ್ನು ದೂರ ಮಾಡಿಕೊಳ್ಬೇಕು. ಹಾಗಾಗಿ ಮಾಘ ಮಾಸದಲ್ಲಿ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಮಟ್ಟಿಗೆ ಮನೆಯಲ್ಲೇ ಆದರೂ ಸಹಿತ ಬೆಳಗಿನ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಅಶ್ವತ್ಥ ಪ್ರಾರ್ಥನೆ ಮಾಡಿ, ದೇವರ ಮುಂದೆ ದೀಪ ಹಚ್ಚಿ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮಾಘ ಮಾಸದ ಭಾನುವಾರ ಶನಿವಾರ ರಾತ್ರಿ ಯಾವುದಾದ್ರೂ ತೀರ್ಥಕ್ಷೇತ್ರದಲ್ಲಿ ನಿಂತು ಅಥವಾ ಬೆಳಗಿನ ಜಾವ ಬೇಗ ಎದ್ದು ಸೂರ್ಯೋದಯಕ್ಕಿಂತ ಮುನ್ನ ಹರಿಯುವ ನೀರಲ್ಲಿ ಸ್ನಾನ ಮಾಡಿ. ಹರಿಯುವ ನೀರು ಸ್ನಾನ ಆಗ್ಬೋದು, ಸಮುದ್ರ ದಡದಲ್ಲಿ ಸ್ನಾನ ಆಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಆಯಾ ಭಾಗಗಳಲ್ಲಿ ಸಮುದ್ರ ಎಲ್ಲಿದೆಯೋ ಆ ಪ್ರಾಂತ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು ಅಥವಾ ನದಿಯ ಪ್ರಾಂತ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು ನಿಜಕ್ಕೂ ಅದೃಷ್ಟವಂತರೇ. ಆದರೆ ನಿಮ್ಮ ಅದೃಷ್ಟವಂತರು ನೀವು. ಆದರೆ ನಿಮ್ಮ ಅದೃಷ್ಟದ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಅಲ್ಲಿರ್ತ ಹರಿತಕ್ಕಂಥ ಜಲದಲ್ಲಿ ಸ್ನಾನ ಮಾಡಲಿಕ್ಕೆ ನಿಮ್ಮ ಆಲೋಚನೆ. ಅದೇ ಒಂದು ಜಲದಲ್ಲಿ ಸ್ನಾನ ಮಾಡಬೇಕು ಅಂತ ಊರಿಂದ ಊರಿಗೆ ಹೊರಗಡೆ ಭಾಳಷ್ಟು ದೂರದಲ್ಲಿ ಪ್ರಯಾಣ ಮಾಡಿ ಬಂದು ಅಲ್ಲಿ ಹರಿಯುವ ನೀರಲ್ಲಿ ಸ್ನಾನ ಮಾಡ್ತಾರೆ. ಇದು ತುಂಬ ಕಡೆ ಇದೆ. ನಾವೊಂದು ಪುಣ್ಯಕ್ಷೇತ್ರಕ್ಕೆ ಅಂತ ಹೊರಟಾಗ ಆ ಪುಣ್ಯಕ್ಷೇತ್ರದಲ್ಲಿ ಲೈನಲ್ಲಿ ನಿಂತು ನಾವು ಭಗವಂತನ ದರ್ಶನ ಮಾಡ್ಕೊಂಡು ಬರ್ತೀವಿ. ಅದೇ ಪುಣ್ಯಕ್ಷೇತ್ರದಲ್ಲಿ ಅದೇ ಊರಲ್ಲೇ ವಾಸ ಮಾಡ್ತಕ್ಕಂಥ ಅಥವಾ ಆ ದೇವಸ್ಥಾನದ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ಮುಂಭಾಗದಲ್ಲಿ ವ್ಯಾಪಾರಕ್ಕೆ ಅಂತ ನಿಂತಿರ್ತಕ್ಕಂಥ ವ್ಯಾಪಾರಸ್ಥರು ವರ್ಷದ 365 ದಿವಸ ದೇವಸ್ಥಾನದ ಪ್ರಧಾನ ದ್ವಾರದ ಹತ್ರ ಇರ್ತಾರೆ. ಗರ್ಭಗುಡಿಯಲ್ಲಿ ಹೋಗಿ ಸ್ವಾಮಿಯ ದರ್ಶನ ಮಾಡೋದಿಲ್ಲ. ನೋಡಿ ಹೇಗಿದೆ ಪರಿಸ್ಥಿತಿ. ಇದು ವಿಪರ್ಯಾಸವೇ ಸರಿ. ಇದನ್ನು ತುಂಬ ಜನ ಆಲೋಚನೆ ಮಾಡ್ತಾರೆ. ಎಲ್ಲೆಲ್ಲಿಂದನೂ ಅವರು ಆಲೋಚನೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಆಲೋಚನೆ ಮಾಡ್ತಾರೆ, ಎಲ್ಲೆಲ್ಲಿಂದ ಬರ್ತಾರಪ್ಪ ನಮ್ಮ ದೇವ್ರು ನೋಡಲಿಕ್ಕೆ. ನಮ್ಮ ದೇವ್ರು ನೋಡ್ಲಿಕ್ಕೆ ಬರ್ತಾರೆ. ನಮ್ಮ ದೇವರಿಂದ ನಮ್ಮ ವ್ಯಾಪಾರ ಆಗ್ತಾ ಇದೆ, ನಮ್ಮ ದೇವರಿಂದ ನಮ್ಮ ಜೀವನ ನಡೀತಾ ಇದೆ, ನಮ್ಮ ಇಷ್ಟು ಜನದ ಸಂಸಾರದಲ್ಲಿ ಒಂದು ದಿವಸ ಭಗವಂತ ಇಲ್ಲಿ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಎಲ್ಲಿಂದನೋ ಬಂದು ಅವ್ರು ಇಲ್ಲಿ ವ್ಯಾಪಾರ ಮಾಡೋದ್ರಿಂದ ಅಥವಾ ಇವತ್ತು ನಮ್ಮ ಹೋಟೆಲ್ ಊಟ ಮಾಡೋದ್ರಿಂದ ಅಥವಾ ಈ ಪ್ರಾಂತ್ಯದಲ್ಲಿ ಬಂದು ಇಲ್ಲಿ ಎಲ್ಲ ಬಂದು ವಾಸ ಮಾಡೋದ್ರಿಂದ ಇಷ್ಟೆಲ್ಲ ಜೀವನ ಚೆನ್ನಾಗಿದೆ. ಆದರೆ ಇಲ್ಲಿರ್ತಕ್ಕಂಥವರು ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿಯ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅವ್ರ ಕೈಲಾಗುವುದಿಲ್ಲ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್